ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಹೇಗಿದ್ದೀರಾ? ನಾನು ಮುಮ್ತಾಜ್. ಬನ್ನಿ ಇವತ್ತಿನ ರೆಸಿಪಿ ನೋಡೋಣ. ಇವತ್ತು ನಾನು ಮಂಗಳೂರು ಕಡೆ ಎಲ್ಲ ಈ ಬೇಸಿಗೆ ಟೈಮಲ್ಲೆಲ್ಲ ಜಾಸ್ತಿ ಮಾಡುವಂಥ ಒಂದು ಜ್ಯೂಸ್ ರೆಸಿಪಿ ತೋರಿಸ್ತಾ ಇದ್ದೀನಿ. ಮಂಗಳೂರಲ್ಲಿ ಇದು ತುಂಬಾನೇ ಫೇಮಸ್ಸು. ಹೆಲ್ತಿ ಆದಂಥ ಜ್ಯೂಸ್ ಇದು. ತುಂಬ ಚೆನ್ನಾಗಿರುತ್ತೆ ಇದು ಕುಡಿಲಿಕ್ಕೆ. ಸುಲಭವಾಗಿ ಮಾಡ್ಕೋಬಹುದು. ಬನ್ನಿ ನೋಡೋಣ ಯಾವ ರೀತಿ ಮಾಡೋದಂತ. ನೀವು ಫಸ್ಟ್ ಟೈಮ್ ನನ್ನ ಚಾನೆಲ್ ನೋಡೋದಾದ್ರೆ ದಯವಿಟ್ಟು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ವಿಡಿಯೋನ ಶೇರ್ ಮಾಡಿಕೊಡಿ. ಬನ್ನಿ ನೋಡೋಣ. ನೋಡಿ ನಾನಿಲ್ಲಿ ಅರ್ಧ ಕಪ್ಪಿನಷ್ಟು ಬಿಳಿ ಎಳ್ಳು ತಗೊಂಡಿದ್ದೇನೆ. ಎಷ್ಟು ಜ್ಯೂಸ್ ಬೇಕು ಅದಕ್ಕೆ ಬೇಕಾದಷ್ಟು ತಗೊಳ್ಳಿ. ಆಮೇಲೆ ಸಿಹಿಗೆ ನಾನಿಲ್ಲಿ ಬೆಲ್ಲ ತಗೊಳ್ತಾ ಇದ್ದೀನಿ. ಸಕ್ಕರೆ ಕೂಡ ಹಾಕ್ಬೋದು. ಬೆಲ್ಲ ಹಾಕೋದಾದ್ರೆ ಒಳ್ಳೆಯದು. ಇನ್ನೂ ಚೆನ್ನಾಗಿರುತ್ತೆ ಅದು. ಅದು ಬೇಕಾದಷ್ಟು ಎಷ್ಟು ಬೇಕು ಅದಕ್ಕೆ ಬೇಕಾದಷ್ಟು ಬೆಲ್ಲ ತಗೊಳ್ಳಿ. ಅದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ಇದನ್ನು ಕರಗಿಸಬೇಕು ಸ್ಟವಲ್ಲಿಟ್ಟು. ಇದು ಬೆಲ್ಲದಲ್ಲಿ ಕಸ ಕಡ್ಡಿಯಲ್ಲಿ ಇರುತ್ತೆ. ಅದಕ್ಕೋಸ್ಕರ ಈ ಥರ ಕರಗಿಸಿ ಹಾಕೋದು ಒಳ್ಳೆಯದು. ಆಮೇಲೆ ನಾವು ತೆಗೆದಿಟ್ಟ ಎಳ್ಳು ಉಂಟಲ್ಲ ಅದನ್ನು ಈ ಥರ ರೋಸ್ಟ್ ಮಾಡ್ಕೋಬೇಕು. ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಳಿ. ಅದು ಲೈಟಾಗಿ ಕಲರ್ ಚೇಂಜ್ ಆಗಿ ಬರುವ ತನಕ. ಜಾಸ್ತಿ ಕಪ್ಪಾಗೋದು ಬೇಡ. ಒಂದು ಗೋಲ್ಡನ್ ಕಲರ್ ಆಗಿ ಬರುತ್ತೆ. ಅಷ್ಟರ ತನಕ ಬೇಗನೆ ಆಗುತ್ತೆ ಅದು. ನೋಡಿ ಈ ಥರ ರೋಸ್ಟ್ ಆಗಿ ಬಂದಿದೆ ಇವಾಗ. ಇಷ್ಟು ಸಾಕು. ಬೆಲ್ಲ ನೋಡಿ ಈ ಥರ ಸ್ಟವ್ ಆನ್ ಮಾಡಿಕೊಂಡು ಸ್ಟವಲ್ಲಿಟ್ಟು ಇದು ಮೆಲ್ಟ್ ಆಗ್ತಾ ಇದೆ. ಆಮೇಲೆ ನಾವು ಹುರ್ಕೊಂಡ ಇದು ಎಳ್ಳು ಉಂಟಲ್ಲ ಅದನ್ನು ಮಿಕ್ಸಿ ಜಾರ್ಗೆ ಹಾಕಿ ಸ್ವಲ್ಪ ನೀರು ಹಾಕ್ಬಿಟ್ಟು ಫಸ್ಟ್ ಚೆನ್ನಾಗಿದು ನೈಸಾಗಿ ರುಬ್ಕೊಳ್ಳಿ. ನೋಡಿ ಈ ಥರ ಎಷ್ಟು ನೈಸ್ ಆಗುತ್ತೆ ಅಷ್ಟು ನೈಸಾಗಿ ರುಬ್ಕೊಳ್ಳಿ. ನೀರು ಸ್ವಲ್ಪನೇ ಸಾಕು, ಮತ್ತೆ ನೀರು ಹಾಕಿದ್ರೆ ಆಯಿತು. ಆಮೇಲೆ ಮಿಕ್ಸಿ ಜಾರ್ ತೊಳ್ಕೊಂಡು ಮತ್ತೆ ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ. ಆಮೇಲೆ ಇನ್ನು ನಾವು ಇದು ಬೆಲ್ಲ ಕರಗಿಸಿದ್ದೇವಲ್ಲ ಅದು ಈ ಥರ ಸೋಸ್ಕೊಂಡೇ ಹಾಕಬೇಕು. ಅದರಲ್ಲಿ ಕಸ ಕಡ್ಡಿಯಲ್ಲಿ ಇರುತ್ತೆ ಅದಕ್ಕೋಸ್ಕರ. ಆನಂತರ ಇದಕ್ಕೆ ಐಸ್ ಕ್ಯೂಬ್ಸ್, ನಮಗೆ ಐಸ್ ವಾಟರ್ ಹಾಕೋದಾದ್ರೆ ಐಸ್ ವಾಟರ್ ಹಾಕ್ಬೋದು, ಇಲ್ಲಾಂದರೆ ಐಸ್ ಕ್ಯೂಬ್ಸ್ ಹಾಕಿದ್ರೆ ಆಯಿತು. ಆಮೇಲೆ ಸ್ವಲ್ಪ ಏಲಕ್ಕಿ ಪುಡಿ, ರುಚಿಗೆ ಸ್ವಲ್ಪ ಒಂದು 2 ಚಿಟಿಕೆ ಉಪ್ಪು ಹಾಕಬೇಕು. ಉಪ್ಪು ಹಾಕಬೇಕು. ಉಪ್ಪು ಹಾಕದಿದ್ದರೆ ಅಷ್ಟು ಚೆನ್ನಾಗಿರಲ್ಲ ಕುಡಿಲಿಕ್ಕೆ, ರುಚಿ ಸಿಗಲ್ಲ ನಮಗೆ. ಸ್ವಲ್ಪ ಜಾಸ್ತಿ ಅಲ್ಲ, ಒಂದು 2 ಚಿಟಿಕೆ ಉಪ್ಪು. ನೀರು ಬೇಕಾದಷ್ಟು ನೀವು ಹಾಕ್ಕೊಂಡು ಜಾಸ್ತಿ ತೆಳುವಾಗಿ ಮಾಡೋದು ಬೇಡ. ನೋಡಿ ಇಷ್ಟು ಗಟ್ಟಿ ಇದು ಕಾಣುತ್ತಲ್ಲ ಈ ಥರ ಮಾಡಿಕೊಂಡ್ರೆ ಆಯಿತು. ಜಾಸ್ತಿ ತೆಳುವಾದರೆ ಅಷ್ಟು ಚೆನ್ನಾಗಿರಲ್ಲ ಕುಡಿಲಿಕ್ಕೆ. ನೋಡಿಕೊಂಡು ಬೇಕಾದಷ್ಟು. ಇದಕ್ಕೆ ಇನ್ನೂ ಸ್ವಲ್ಪ ಇದು ಐಸ್ ಕ್ಯೂಬ್ಸ್ ಹಾಕ್ತಾ ಇದ್ದೀನಿ. ಅದು ಐಸ್ ಕ್ಯೂಬ್ಸ್ ಎಲ್ಲ ಸ್ವಲ್ಪ ಜಾಸ್ತಿ ಹಾಕ್ಬೇಕಂದ್ರೆ ಚೆನ್ನಾಗಿ ಕೋಲ್ಡ್ ಆಗಬೇಕು ಇದು ಕುಡಿಯುವಾಗ. ಆವಾಗ ತುಂಬ ಚೆನ್ನಾಗಿರುತ್ತೆ. ಮತ್ತು ಸಿಹಿನೂ ಬೇಕು, ಸಿಹಿ ಕಡಿಮೆ ಆಗಬಾರ್ದು. ಎಳ್ಳು ಜ್ಯೂಸು ಅಂದರೆ ಸ್ವಲ್ಪ ಸಿಹಿ ಮತ್ತು ಚೆನ್ನಾಗಿ ಕೋಲ್ಡ್ ಆಗಬೇಕು. ಆವಾಗ ತುಂಬ ಚೆನ್ನಾಗಿರುತ್ತೆ. ಮತ್ತು ಸ್ವಲ್ಪ ಐಸ್ ಕ್ಯೂಬ್ಸ್ ಹಾಕಿದ್ದೇನೆ. ಐಸ್ ಕ್ಯೂಬ್ಸ್ ಆಗ್ಬೋದು, ಮತ್ತು ನಾನು ಹೇಳಿದಾಗೆ ಐಸ್ ವಾಟ್ರು ಆಗ್ಬೋದು, ಯಾವುದು ಕೂಡ ಆಗ್ಬೋದು. ಇವತ್ತಿನ ನಮ್ಮ ಎಳ್ಳು ಜ್ಯೂಸ್ ಇಲ್ಲಿ ರೆಡಿ ಆಯಿತು. ಹೆಲ್ತಿಯಾದಂಥ ಒಂದು ಜ್ಯೂಸ್ ಇದು. ತುಂಬ ಚೆನ್ನಾಗಿರುತ್ತೆ. ಮಂಗಳೂರು ಕಡೆ ಎಲ್ಲ ಇದು ತುಂಬಾ ಫೇಮಸ್ಸು. ಇದು ಮಂಗಳೂರಲ್ಲೆಲ್ಲ ಬೇಸಿಗೆ ಟೈಮಲ್ಲಿ ಇದು ಜಾಸ್ತಿ ಮಾಡ್ತಾರೆ ಮನೆಗಳಲ್ಲಿ, ಮತ್ತು ಅಂಗಡಿಗಳಲ್ಲೂ ಸಿಗುತ್ತೆ ನಮಗೆ. ಅಂಗಡಿಗಳಲ್ಲಿ ಮತ್ತು ಬೇಕರಿಗಳಲ್ಲೆಲ್ಲ ಸಿಗುತ್ತೆ. ಅಲ್ಲಿ ಅಂಗಡಿಯಲ್ಲಿ ತಗೊಳ್ಳೋದಕ್ಕಿಂತ ನಾವು ಈ ಥರ ಮನೆಯಲ್ಲೇ ಮಾಡೋದಾದರೆ ಇನ್ನೂ ಚೆನ್ನಾಗಿರುತ್ತೆ. ಅದಕ್ಕಿಂತ ಚೆನ್ನಾಗಿರುತ್ತೆ ಈ ಥರ ಮನೆಯಲ್ಲೇ ಮಾಡೋದಾದರೆ. ತುಂಬ ಚೆನ್ನಾಗಿರುತ್ತೆ. ನೀವು ಮಾಡಿ ನೋಡಿ, ನಿಮ್ಗೆ ಎಲ್ರಿಗೂ ಇಷ್ಟ ಆಗ್ಬೋದು. ಇವತ್ತಿನ ರೆಸಿಪಿ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮೂಲಕ ತಿಳಿಸಿ. ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಈ ವಿಡಿಯೋನ ಶೇರ್ ಮಾಡಿಕೊಡಿ. ಇನ್ನೊಂದು ಒಳ್ಳೆ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು.